ಒಂದು ವಿಡಿಯೋ ಹಾಕ್ತೀನಿ ನೋಡ್ಕೊ ಬನ್ನಿ. ಮೂಡಿ ಕಳ್ತು ಯಾಕಂದ್ರೆ ಬೇಸಿಟ್ಟು ಕೂಡ ಅರ್ಥ ಬರ್ತಿಲ್ಲ ತಮಿಳ್ನಾಡು ಬರೀ ಕಷ್ಟಪಡ ನೋಡಿ, ತಮಿಳ್ನಾಡವರು ದೌರ್ಜನ್ಯ ಮಾಡ್ತಾ ಇದ್ದಾರೆ ಫ್ಲಾಗ್ ಬಿಚ್ಚಬೇಕು ಅಂತ. ನೋಡ್ರಿ, ನಮ್ಮ ಕರ್ನಾಟಕ ಫ್ಲಾಗ್ ತಮಿಳ್ನಾಡಲ್ಲಿ ಬರಲ್ಲ. ತಿರುವಣ್ಣಾಮಲೈ ಹತ್ರ ಜಗಳ ಮಾಡ್ತಾ ಇದಾರೆ, ಹೊಡೆಯೋಕೆ ಬರ್ತಾ ಇದಾರೆ. ಗ್ಲಾಸ್ ಹೊಡೆದಾಕ್ತೀನಿ, ಅದು ಹೊಡೆದಾಕ್ತೀನಿ, ಇದು ಹೊಡೆದಾಕ್ತೀನಿ ಅಂತ. ಮಂಟು ಅಣ್ಣವ್ರೆ, ಸ್ವಲ್ಪ ಇದಕ್ಕೆ ನೀವು ಇದು ಮಾಡಬೇಕು. ನೋಡಿ, ಎರಡು ಗಾಡಿ ಅಡ್ಡ ಹಾಕೊಂಡು ಮೇನ್ ರೋಡಲ್ಲಿ ತುಂಬಾ ಪ್ರಾಬ್ಲಮ್ ಮಾಡ್ತಾ ಇದಾರೆ ನಮಗೆ. ಇದ್ರ ಬಗ್ಗೆ ನೋಡಿ, ಇಲ್ಲಿ ಕಲ್ಲೆತ್ಕೊಂಡು ಗ್ಲಾಸ್ಗೆ ಹಾಕ್ತೀನಿ, ಅದ್ ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಇವ್ರು ನೋಡಿ. ಇವರು ನೋಡಿ, ತಮಿಳ್ನಾಡವರು ದೌರ್ಜನ್ಯ ಮಾಡ್ತಾ ಇದಾರೆ ಫ್ಲಾಗ್ ಬಿಚ್ಚಬೇಕು ಅಂತ. ನೋಡ್ರಿ, ಇಲ್ಲಿ ಒಳನಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಸಿಗ್ನಲ್ ನಲ್ಲಿ ಕುಡಿದ್ಬಿಟ್ಟು ಒಬ್ಬ ಬಾವುಟ ಮುರಿದಾಗ್ಬಿಟ್ಟ. ಏನ್ ಮಾಡ ನೋಡ್ರಪ್ಪ, ಸ್ವಾಭಿಮಾನಿ ಕನ್ನಡಿಗರೇ, ಯಾವ ಥರ ನಮ್ಮ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಹೊರ ರಾಜ್ಯದಲ್ಲಿ. ಗೃಹ ಮಂತ್ರಿ ಪರಮೇಶ್ವರ್ ಅವರೇ, ಸಿದ್ದರಾಮಯ್ಯನವರೇ, ನೋಡಿ ಯಾವ ಥರ ದಬ್ಬಾಳಿಕೆ ಮಾಡ್ತಿದ್ದಾರೆ ನಮ್ಮವ್ರ ಮೇಲೆ ಅಂತ. ಲವ್ ಕೊಂಗಸುಳೆ ಮಗನೇ, ನಿನಗೆ ಓಪನ್ ಚಾಲೆಂಜು. ನಿಂಗೆ ತಾಕತ್ತಿದ್ರೆ ನಿಮ್ಮೂರಲ್ಲ ಕಣ ಗಾಡಿಗೆ ಅಡ್ಡ ಹಾಕಿ ಗಲಾಟೆ ಮಾಡೋದು. ಬಾ, ಬಾರ್ಡ್ರಲ್ಲಿ ನಿಂತ್ಕೋ ಸಾಕು, ಬಂದು ನಿನಗೆ ತೋರಿಸ್ತೀರಿ ಏನೋ ಅಂತ. ಬಾ, ಬೆಂಗಳೂರು ಅತ್ತಿಬೇಲೆ ಬಾರ್ಡ್ರಲ್ಲಿ ಬಂದು ನಿಂತ್ಕೊ ನೋಡೋಣ. ಕೊಂಗಾಡಿ ಭಾಷೆ ಸೊಲ್ರೆ ಉನಕ್ಕೆ ತಾಕತ್ತಿರಿಂದ ಬಾರ್ಡ್ರಿಗೆ ವಾಡ ಪಾಕ್ಲಾ. ನೀವು ಕುಡಿತಾ ಇರೋದು ನಮ್ಮ ನೀರು, ಕಾವೇರಿ ನೀರು. ಅದನ್ನು ಕೃತಜ್ಞತೆ ಯಾರು ಇರಲಿ ನಿಮಗೆ ಕರ್ನಾಟಕದ ಮೇಲೆ. ನಿಮ್ಮವರು ಡೈಲಿ ತಮಿಳ್ನಾಡಿಂದ ಕರ್ನಾಟಕಕ್ಕೆ ಟ್ರಾವೆಲ್ ಮಾಡ್ತಾರೆ ಕೆಲಸಕ್ಕೋಸ್ಕರ, ಬದುಕೋಕ್ಕೋಸ್ಕರ. ಎರಡೇ ದಿನ ನಾವು ಬಾರ್ಡ್ರ್ ಕ್ಲೋಸ್ ಮಾಡಿದ್ರೆ ಜೀವನ ನರಕ ಆಗಿಬಿಡುತ್ತೆ ನಿಮ್ಮವ್ರಿಗೆಲ್ಲ, ತಿಳ್ಕೊಳ್ಳಿ. ಕರ್ನಾಟಕ ಡ್ರೈವರ್ಗಳ ಹತ್ರ ಏನು ಸಾಮಾನ್ಯ ಅಂದ್ಕೊಂಡಿದ್ದೀರ ನೀವು? ಏನೋ ಕಾಂಜಿ ಪಿಂಜಿ ಅಂದ್ಕೊಂಡ್ಬಿಟ್ಟಿದ್ದೀರಾ. ಒಂದು ಸರಿ ನಮಗೆ ಡ್ರೈವರ್ ಯೂನಿಯರ್ನೆಲ್ಲ ಒಂದಾಗಿ ಬಂದರೆ ನೀವು ಏನೂ ಕಿತ್ಕೊಳಕ್ಕಾಗಲ್ಲ. ಇನ್ಮೇಲೆ ಬರೋ ಗಾಡಿಗಳೆಲ್ಲ ಬಾವುಟ ಹಾಕ್ಕೊಂಡೇ ಬರ್ತೀರಿ. ಅದೇನು ಕಿತ್ಕೊಂಡ್ರೆ ಕಿತ್ಕೊಡ್ರಿ, ಟೂ ವೀಲರು ಸೇರಿ ಬಾವುಟ ಹಾಕ್ಕೊಂಡ್ಬರ್ತೀರಿ.